ಸ್ನೇಹಿತರೆ, ಸನ್ ಡೈರೆಕ್ಟ್ ಆ್ಯಪ್ ನಲ್ಲಿ ನೀವು ಮಂತ್ಲಿ ನಿಮ್ಮ ಒಂದು ಸನ್ ಡೈರೆಕ್ಟ್ ಒಂದು DTH ನ ರಿಚಾರ್ಜ್ ಮಾಡ್ತಾ ಇದ್ರೆ ಅಂದ್ರೆ ಅದು ಕೆಲವು ಬಾರಿ ಏನಾಗುತ್ತೆ, ವರ್ಕ್ ಆಗೋದಿಲ್ಲ ಸ್ನೇಹಿತರೆ. ಅಲ್ಲಿ ರಿಚಾರ್ಜ್ ಆಪ್ಷನ್ ಅನ್ನೋದು ವರ್ಕ್ ಆಗೋದಿಲ್ಲ. ಕೆಲವು ಬಾರಿ ಆ ಆ್ಯಪ್ ಅನ್ನೋದು ಲಾಗಿನ್ ಆಗೋದಿಲ್ಲ. ಅದು ಅಲ್ಲಿ ಸ್ವಲ್ಪ ಏನಾದರೂ ಎರರ್ ಇರುತ್ತೆ ಅಥವಾ ಏನಾದರೂ ಒಂದು ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಆ ರೀತಿ ಆಗಿರೋದ್ರಿಂದ ಏನಾದರೂ ಒಂದು ಪ್ರಾಬ್ಲಮ್ನಿಂದಾಗಿ ನನಗೂ ಕೂಡ ಅನೇಕ ಬಾರಿ ಆ ರೀತಿ ಆಗಿದೆ. ಸನ್ ಡೈರೆಕ್ಟ್ ಆ್ಯಪ್ ನಲ್ಲಿ ನಿಮಗೆ ರಿಚಾರ್ಜ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅದರ ಬದಲಾಗಿ ನಾವು ಅದೇ ರೀತಿ ಅವರ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ, ಆ ಒಂದು ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ರಿಚಾರ್ಜ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅದೇ ರೀತಿ ಸೇಮ್ ಟು ಸೇಮ್ ಪೇಮೆಂಟ್ ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ, ಎಲ್ಲವೂ ಸೇಮ್ ಇರುತ್ತೆ. ನಾನು ತೋರಿಸ್ತೀನಿ ಲೈವ್ ಆಗಿ ಯಾವ ರೀತಿ ನಾನು ರಿಚಾರ್ಜ್ ಮಾಡ್ತಾ ಇದ್ದೀನಿ ಅಂತ. ನಂದು ಕೂಡ 2 ದಿನದಿಂದ ನನ್ನ ಸನ್ ಡೈರೆಕ್ಟ್ ಆ್ಯಪ್ ಅನ್ನೋದು ಓಪನ್ ಆಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಾಗಲಿಲ್ಲ. ಅದಕ್ಕಾಗಿ ನಾನು ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ಯಾವ ರೀತಿ ರಿಚಾರ್ಜ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾವುದೇ ಫೋನ್ ಪೇ ಅಥವಾ ಗೂಗಲ್ ಪೇ ನಲ್ಲಿ ಅಲ್ಲ ಸ್ನೇಹಿತರೆ, ಅಲ್ಲಿ ನೀವು ರಿಚಾರ್ಜ್ ಮಾಡಿದ್ರೆ ನಿಮ್ಮ ಪ್ಲಾನ್ಗಳು ಸರಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಸನ್ ಡೈರೆಕ್ಟ್ ನ ಒಂದು ಪ್ರತ್ಯೇಕವಾದ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಪ್ಲಾನ್ಗಳನ್ನ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಏನೇನು ಚಾನಲ್ ಬರುತ್ತೆ, ಯಾವ್ಯಾವ ರೀತಿ ಬರುತ್ತೆ ಎಲ್ಲವನ್ನು ಕೂಡ ಚೆಕ್ ಮಾಡಿಬಿಟ್ಟು ರಿಚಾರ್ಜ್ ಮಾಡ್ಕೋಬಹುದು. ಕೇವಲ ಅಮೌಂಟ್ ಮಾತ್ರ ಹಾಕಿಬಿಟ್ಟು ರಿಚಾರ್ಜ್ ಮಾಡೋದಲ್ಲ, ನೀವು ಸಂಪೂರ್ಣವಾಗಿ ಪ್ಲಾನ್ ಅನ್ನ ಅಲ್ಲಿ ಚೇಂಜ್ ಮಾಡ್ಕೋಬಹುದು ಅಥವಾ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ. ಈ ರೀತಿ ನೋಡ್ಬೋದು, ಕ್ರೋಮ್ನ ಓಪನ್ ಮಾಡ್ತೀನಿ. ಇಲ್ಲಿ ಸನ್ ಡೈರೆಕ್ಟ್ ಅಂತ ಸರ್ಚ್ ಮಾಡ್ಕೊಳ್ಳೋಣ. ಆ್ಯಪ್ನಲ್ಲಿ ವರ್ಕ್ ಆಗದೇ ಇದ್ರೆ ಮಾತ್ರ ಈ ವಿಧಾನನ ನೀವು ಮಾಡಿ, ಯಾಕೆಂದ್ರೆ ಆ್ಯಪ್ನು ತುಂಬಾ ಈಸಿ ಅಂತ ಆ್ಯಪ್ನಲ್ಲೂ ಕೂಡ ತುಂಬಾ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ಸನ್ ಡೈರೆಕ್ಟ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಸನ್ ಡೈರೆಕ್ಟ್ನ ಒಂದು ವೆಬ್ಸೈಟ್ ಈ ರೀತಿ ಬರುತ್ತೆ, sundirect.in ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸನ್ ಡೈರೆಕ್ಟ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಮೇನ್ ವೆಬ್ಸೈಟ್ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಕ್ವಿಕ್ ರಿಚಾರ್ಜ್ ಅಂತ ಇದೆ, ಲಾಗಿನ್ ಅಂತ ಇದೆ, ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೇರವಾಗಿ ನೀವು ಕ್ವಿಕ್ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅಥವಾ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನಿಮ್ಮ ಒಂದು ಏನು ಸ್ಮಾರ್ಟ್ ಕಾರ್ಡ್ ನಂಬರ್ ಇರುತ್ತೆ ಅದನ್ನ ಅಥವಾ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದಾದ್ರೂ ಒಂದು ನಂಬರ್ನ ನಾನು ಕ್ವಿಕ್ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಮೊಬೈಲ್ ನಂಬರ್ ಅಥವಾ ಸ್ಮಾರ್ಟ್ ಕಾರ್ಡ್ ನಂಬರ್ ಅಥವಾ ಕಸ್ಟಮರ್ ID ಮೂರರಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ನಾನು ಸ್ಮಾರ್ಟ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಪ್ಲಾನ್ ಏನಿದೆ ಅಂತ ಎಲ್ಲ ತೋರಿಸ್ತಾ ಇದೆ. ನಂತರದಲ್ಲಿ ರಿಚಾರ್ಜ್ನು ಕೂಡ ನೀವು ನೇರವಾಗಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಅಮೌಂಟ್ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಯಾವ ಪ್ಯಾಕ್ ಆಕ್ಟಿವ್ ಇದೆ ಅಂತ. ಇಲ್ಲ ನಾನು ಕೆಳಗಡೆ ಇರುವಂಥ ಪ್ಯಾಕ್ಗಳನ್ನು ಕೂಡ ಆಕ್ಟಿವ್ ಸೆಲೆಕ್ಟ್ ಮಾಡ್ಕೋಬಹುದು. ನಾನೀಗ ರಿಚಾರ್ಜ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಪೇಮೆಂಟ್ ಗೇಟ್ವೇ ಅನ್ನೋದು ನೇರವಾಗಿ ಬಂದಿದೆ. ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಪೇಮೆಂಟ್ನ ಒಂದು ಆಪ್ಷನ್ಸ್ಗಳನ್ನ ತೋರಿಸುತ್ತೆ. ತೋರಿಸಿದ ನಂತರದಲ್ಲಿ ಈ ರೀತಿ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಕಂಟಿನ್ಯೂ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಪೇಮೆಂಟ್ ಗೇಟ್ವೇ ಅನ್ನೋದು ಓಪನ್ ಆಗಿದೆ. ಇಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದರೆ ನಾನು ಆಲ್ಮೋಸ್ಟ್ ರಿಚಾರ್ಜ್ ಮಾಡುವಂಥ ಎಲ್ಲವೂ ಕೂಡ UPI ಮೂಲಕನೇ ಮಾಡ್ತೀನಿ. ನಂತರದಲ್ಲಿ ಫೋನ್ಪೇ ಆ್ಯಪ್ನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನ್ಪೇ ಆ್ಯಪ್ ಅನ್ನೋದು ನೇರವಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಆದ ತಕ್ಷಣದಲ್ಲಿ ನಿಮ್ಮ ಒಂದು ಅಮೌಂಟ್ ಅನ್ನೋದು ಎಲ್ಲ ತಗೊಂಡಿರುತ್ತೆ. ಕೇವಲ ನೀವು ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ರಿಚಾರ್ಜ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಒಂದೇ ಒಂದು ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ರೆ ನೇರವಾಗಿ ಮಾಡಿ. ಇಲ್ಲಾಂದರೆ ಈ ರೀತಿ ಒಂದು ಬ್ಯಾಂಕ್ ಅಕೌಂಟನ್ನು ಯಾವ ಬ್ಯಾಂಕಲ್ಲಿ ನಿಮ್ಮ ಒಂದು ಅಮೌಂಟ್ ಇದೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣದಲ್ಲಿ ನಿಮ್ಮ UPI ಪಿನ್ ಅನ್ನು 6 ಅಂಕಿಗಳ ಒಂದು UPI ಪಿನ್ ಅನ್ನು ಹಾಕಿದ ತಕ್ಷಣ ನಿಮ್ಮ ಒಂದು ಪೇಮೆಂಟ್ ಅನ್ನೋದು ಈ ರೀತಿ ನೋಡ್ಬೋದು ಸಕ್ಸಸ್ ಆಗುತ್ತೆ. ಆದ ತಕ್ಷಣದಲ್ಲಿ ನಿಮ್ಮ ರಿಚಾರ್ಜ್ ಅನ್ನೋದು 100% ಇಲ್ಲಿ ಸಕ್ಸಸ್ ಆಗುತ್ತೆ. ಈ ರೀತಿ ನೀವು ಸನ್ ಡೈರೆಕ್ಟ್ ಆ್ಯಪ್ನಲ್ಲಿ ರಿಚಾರ್ಜ್ ಅನ್ನೋದು ಸಕ್ಸಸ್ ಆಗದೆ ಹೋದರೆ ವೆಬ್ಸೈಟ್ ಮೂಲಕ ರಿಚಾರ್ಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.